ಮಾತು ಆಡಿದ್ರೆ ಹೋಯ್ತು ಅಂತಾರೆ. ಕೆಟ್ಟ ಮೇಲೆ ಎಚ್ಚೆತ್ತ ಮನೆ ಹಾಳು ಮುದಿಯ. ಭಾರತ, ರಷ್ಯಾ, ಚೀನಾ ಒಂದಾದ ಮೇಲೆ ಈಗ ಎಚ್ಚೆತ್ತುಕೊಂಡವನೇ ಮನೆ ಹಾಳು ಮುದಿಯ ಡೊನಾಲ್ಡ್ ಟ್ರಂಪ್. ಕೆಟ್ಟ ಮೇಲೆ ಎಚ್ಚೆತ್ತ ಮನೆ ಹಾಳು ಮುದಿಯ. ಭ್ರಮಾಧೀನಕ್ಕೊಳಗಾಗಿದ್ನೋ ಏನೋ. ಭಾರತ, ರಷ್ಯಾ, ಚೀನಾ ಅನ್ಯೋನ್ಯತೆಯನ್ನ ಕಂಡು ಬುಡುಕು ಬಂದು ಬಡಿಬಹುದು ಅಂತೇಳಿ ಈಗ ಎಚ್ಚೆತ್ತುಕೊಂಡವನೇ. ಭಾರತ ಓಲೈಸಲು ಮುಂದಾದ ಅಮೆರಿಕ, ದಿಢೀರೆಂದು ಮೋದಿ ಹೊಗಳಿದ ಟ್ರಂಪ್ ಹೇಳಿಕೆಗೂ ಮೋದಿಯು ಸಾಫ್ಟ್ ಆನ್ಸರ್ ಅನ್ನು ಕೊಟ್ಟಿದ್ದಾರೆ. ಸುಂಕಾಸ್ತ್ರದ ಕಾರ್ಮೋಡ ಬದಿಗೆ ಸರಿಯುತ್ತಾ ಅನ್ನೋ ಪ್ರಶ್ನೆಗಳು ಜಾಗತಿಕವಾಗಿ ಎದ್ದಿದೆ, ಗ್ಲೋಬಲಿ. ಕೆಟ್ಟ ಮೇಲೆ ಎಚ್ಚೆತ್ತ ಮನೆಹಾಳು ಮುದಿಯ. ಭಾರತ, ರಷ್ಯಾ, ಚೀನಾ ಒಂದಾದ ಮೇಲೆ ಈಗ ಡೊನಾಲ್ಡ್ ಟ್ರಂಪ್ ಎಚ್ಚೆತ್ತುಕೊಂಡು ಏನು ಪ್ರಯೋಜನ? ಗ್ಲೋಬಲಿ ಚರ್ಚೆ ಆಗ್ತಾ ಇರತಕ್ಕಂತಹ ವಿಚಾರ ಜಾಗತಿಕವಾಗಿ. ರಷ್ಯಾದ ಜೊತೆ ಭಾರತ ಸಾಂಪ್ರದಾಯಿಕ ಉತ್ತಮ ಸಂಬಂಧ ಅಲ್ಲದೇ ಇದ್ದರೂ ನೂತನವಾಗಿ ರಷ್ಯಾದ ಜೊತೆ ಸಂಬಂಧವನ್ನು ಇಟ್ಟುಕೊಳ್ಳೋಣ ಅಂತ ಹೇಳಿ ತೀರ್ಮಾನ ಮಾಡಿದ್ದು ಡೊನಾಲ್ಡ್ ಟ್ರಂಪ್ಗೆ ಅಸಮಾಧಾನ. ಇರಾನ್ ಜೊತೆಗೆ ಖರೀದಿ ಮಾಡ್ತಾ ಇದ್ದಂತಹ ಇಂಧನಗಳನ್ನ ಇರಾನೂ ಸೇರಿ ರಷ್ಯಾದ ಜೊತೆಯೂ ಕೂಡ ತೈಲ ಖರೀದಿ ಮಾಡೋ ಒಪ್ಪಂದ ಡೊನಾಲ್ಡ್ ಟ್ರಂಪ್ಗೆ ಅಸಮಾಧಾನ. ಪ್ರಬಲ ರಾಷ್ಟ್ರಗಳ ಸಖ್ಯವನ್ನ ಭಾರತ ಬೆಳೆಸಬಾರದು ಅನ್ನೋದಕ್ಕೆ ಇವನು ಯಾರು? ಹೂ ಆರ್ ಯು? ಭಾರತದ ಅಭಿವೃದ್ಧಿಗೆ ತೆಗೆದುಕೊಳ್ಳಬೇಕಾದ ಪ್ರಬುದ್ಧ ನಿರ್ಧಾರಗಳಿಗೆ ನಮಗೆ ಮಧ್ಯವರ್ತಿ ಅನ್ನೆಸೆಸರಿ, ಅನಾವಶ್ಯಕ. ನಮಗೆ ಯಾವ ಏಜೆಂಟ್ಗಳ ಅಗತ್ಯತೆ ಇಲ್ಲ. ಭಾರತಕ್ಕೆ ಜಗತ್ತಿನ 3ನೇ ಅತಿ ದೊಡ್ಡ ರಾಷ್ಟ್ರವಾಗಿ ಹೊರಹೊಮ್ಮಬೇಕು ಅನ್ನೋ ಅಚಲ ದೃಢತೆಯಿಂದ ಭಾರತ ಹೆಜ್ಜೆ ಇಟ್ಟಿರುವಂತಹದ್ದು. ಕೋಳಿನ ಕೇಳಿ ಅಲ್ವಲ್ಲ ನಾವು ಮಸಾಲೆ ಹರಿಬೇಕಾಗಿರೋದು. ಮೊದಲು ಮಸಾಲೆ ಮಾಡ್ಕೋಬೇಕು. ಕೋಳಿ ಸುಕ್ಕ ಮಾಡಬೇಕು ಅಂತ ಹೇಳಿ ಅಮ್ಮ ನಿರ್ಧಾರ ಮಾಡಿದ್ರೆ ಮೇಯ್ತಿರೋ ಕೋಳಿ ಜೊತೆ ನೀವತ್ತು ಸುಕ್ಕ ಮಾಡಲ ಅಂತ ಕೇಳೋದಕ್ಕಾಗುತ್ತಾ? ಭಾರತದ ಅಭಿವೃದ್ಧಿಯ ವಿಚಾರದಲ್ಲಿ ಭಾರತ ಅಲ್ಲದೆ ಮತ್ತೊಂದು ದೇಶ ನಿರ್ಧಾರ ಮಾಡೋದಕ್ಕೆ ಆಗೋದಿಲ್ಲ. ದುರಹಂಕಾರ ಮೆರೀತಿದ್ದ, ಸುಂಕಾಸ್ತ್ರಗಳನ್ನು ಪ್ರಯೋಗ ಮಾಡ್ದ. ಈಗ ತೆಳ್ಳಿಗೆ ಚೀನಾ ಜೊತೆ ಭಾರತದ ಸಂಬಂಧವನ್ನು ಗಮನಿಸ್ಕೊಂಡ, ರಷ್ಯಾದ ಜೊತೆ ಭಾರತದ ದೃಢವಾದ ಸಂಬಂಧವನ್ನು ಗಮನಿಸ್ಕೊಂಡ. ನನ್ನಿಂದಿನ್ನೇನೂ ಆಗದು ಎಂದು ಮನವರಿಕೆ ಆದ ನಂತರ ಪೂಸಿ ಹೊಡೆಯಕ್ಕೆ ಬಂದವನೇ. ಮೋದಿ ತನ್ನ ದೋಸ್ತ್ ಅಂತ ಈಗ ಟ್ರಂಪ್ಗೆ ನೆನಪಾಗಿದೆ. ಇಷ್ಟು ದಿನ ಏನಾಗಿತ್ತು ಆ ನೆನಪಿಗೆ? ನಾನು ಯಾವಾಗಲೂ ಮೋದಿ ಅವರ ಸ್ನೇಹಿತನಾಗಿರುತ್ತೇನೆ. ಮೋದಿಯವರು ಒಬ್ಬ ಉತ್ತಮ ಹಾಗೂ ಅದ್ಭುತ ಪ್ರಧಾನಿ. ಆದರೆ ಇಷ್ಟು ದಿನ ಕೋಮಾದಲ್ಲಿದ್ದ ಅಂತ. ಆದರೆ ಈಗಿನ ಅವರ ನಡೆ ನನಗೆ ಇಷ್ಟ ಆಗ್ತಿಲ್ಲ ಅಷ್ಟೇ. ಏನು ಗಂಡ ಹೆಂಡತಿ ಹೇಳೋದು ಹಿಂಗೆ. ರಷ್ಯಾದಿಂದ ಭಾರತ ತೈಲ ಖರೀದಿ ನಿರಾಸೆ ತಂದಿದೆ. ಅದಕ್ಕೆ ಹೇಳಿದ್ದು ನಾನು, ಕೋಳಿನ ಕೇಳಿ ಮಸಾಲೆ ರುಬ್ಬಕ್ಕಾಗಲ್ರಿ. ಇದನ್ನ ಗೊತ್ತು ಮಾಡಿಸಲು ದೊಡ್ಡ ಸುಂಕ ವಿಧಿಸಿದ್ದೇನೆ ಅಷ್ಟೇ. ಟೆಸ್ಟ್ ಮಾಡೋದಕ್ಕೆ ದೇವ್ರ, ಅಗ್ನಿ ಪರೀಕ್ಷೆ ಮಾಡೋದಕ್ಕೆ. ಭಾರತ ಮತ್ತು ಅಮೆರಿಕಾದ ಸಂಬಂಧ ಚೆನ್ನಾಗಿದೆ, ಮುಂದೆಯೂ ಚೆನ್ನಾಗಿರುತ್ತೆ. ಇದೆಲ್ಲ ಕ್ಷಣಿಕ ಅಷ್ಟೇ, ಮುಂದಕ್ಕೆ ನಾವು ನೆಟ್ಟಗಾಗ್ತೀವಿ ಅಂತ. ನಿಮಗೆ ನೆಟ್ಟಗಾಗೋ ಇರಾದೆ ಮತ್ತು ಆಸೆಗಳಿದೆಯೋ ಇಲ್ವೋ ಗೊತ್ತಿಲ್ಲ. ಬಂದರೆ ನಮ್ಮ ಜೊತೆ, ಬಾರದಿದ್ದರೆ ನಿಮ್ಮನ್ನ ಬಿಟ್ಟು, ವಿರೋಧ ಮಾಡಿದ್ರೆ ನಿಮ್ಮನ್ನ ಮೆಟ್ಟಿ ಕಟ್ಟುವೆವು, ಭಾರತ ಭವ್ಯ ರಾಷ್ಟ್ರವ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಟೇಟ್ಮೆಂಟ್ ಗಮನಿಸೋಣ. I always will. I'll always be friends with Modi. He's great. Prime Minister. He's great. I'll always be friends, but I just don't like what he's doing at this particular moment. But India and the United States have a special relationship. There's nothing to worry about. We just have moments on occasion. I always will. I'll always be friends with Modi. He's great. Prime Minister. He's great. I'll always be friends, but I just don't like what he's doing at this particular moment. But India and the United States have a special relationship. There's nothing to worry about. We just have moments on occasion. I always will. I'll always be friends with Modi. He's great. Prime Minister. He's great.
ಸಂಬಂಧಪಟ್ಟ ಹಾಗೆ ಟ್ರಂಪ್ ಹೇಳಿಕೆಗೆ ಮೋದಿಯಿಂದಲೂ ಕೂಡ ಖಡಕ್ ರಿಯಾಕ್ಷನ್. ಆದರೆ ಸೌಮ್ಯತೆಯಿಂದ ಇತ್ತು ಉತ್ತರ. ಟ್ರಂಪ್ ಭಾವನೆ, ಸಂಬಂಧಗಳನ್ನು ನಾವು ಗೌರವಿಸ್ತೀವಿ, ನಮಗೆ ಯಾವ ಅಭ್ಯಂತರ ಇಲ್ಲ. ಟ್ರಂಪ್ ಸಕಾರಾತ್ಮಕ ಮೌಲ್ಯಮಾಪನ ಒಪ್ಪುತ್ತೇನೆ. ಟ್ರಂಪ್ ಭಾವನೆಯು ಪರಸ್ಪರ ಪೂರಕವಾಗಿದೆ. ಭಾರತ ಅಮೆರಿಕ ಭವಿಷ್ಯದ ದೃಷ್ಟಿಕೋನ ಹೊಂದಿದೆ. ಜಾಗತಿಕ ಕಾರ್ಯತಂತ್ರದ ಪಾಲುದಾರಿಕೆ ಹೊಂದಿದೆ. ಹೀಗಂತ ಎಚ್ಚರಿಕೆ, ಸಕಾರಾತ್ಮಕ ಟ್ವೀಟ್ ಮಾಡಿದ ನರೇಂದ್ರ ಮೋದಿ. ಅಮೆರಿಕ ಜೊತೆಗಿನ ಸಂಬಂಧವನ್ನ ಕಡಿದುಕೊಳ್ಳಲು ಆಗೋದಿಲ್ಲ. ದೇಶದ ರಕ್ಷಣೆ, ಆರ್ಥಿಕತೆ, ಹಿತದೃಷ್ಟಿಯಿಂದ ಇದು ಅತ್ಯಗತ್ಯ. ಹೀಗಾಗಿ ಟ್ರಂಪ್ ಜೊತೆಗೆ ಸಂಬಂಧ ಮರುಸ್ಥಾಪನೆ ಮಾಡೋದಕ್ಕೆ ಯತ್ನ. ಶೀಘ್ರವೇ ಸುಂಕಾಸ್ತ್ರದ ಕಾರ್ಮೋಡ ಬದಿಗೆ ಸರಿಯುತ್ತಾ. ಅಮೆರಿಕದ ಜೊತೆ ಭಾರತದ ಸಂಬಂಧ ಮುರಿದುಕೊಳ್ಳಬೇಕು ಅನ್ನೋ ಅಭಿಪ್ರಾಯ ಭಾರತೀಯರಿಗೂ ಇಲ್ಲ. ಸಂಬಂಧ ಇರಲಿ, ಸಂಬಂಧ ಇರಬೇಕು ಅಷ್ಟೇ, ಅನಿವಾರ್ಯ ಅಲ್ಲ. ಅದಕ್ಕೆ ಹೇಳಿದ್ದು, ಬಂದ್ರೆ ನಮ್ಮ ಜೊತೆ, ಬಾರದಿದ್ರೆ ನಿಮ್ಮನ್ನು ಬಿಟ್ಟು ಅಥವಾ ವಿರೋಧ ಮಾಡಿದ್ರೆ ಮೆಟ್ಟಿ ಕಟ್ಟುವೆವು ಭವ್ಯ ಭಾರತವ. ನರೇಂದ್ರ ಮೋದಿ ಅವರು ಡೊನಾಲ್ಡ್ ಟ್ರಂಪ್ಗೆ ಡಿಪೆಂಡ್ ಆಗಿದ್ರೆ ಅದು ನರೇಂದ್ರ ಮೋದಿಗೆ ಲಾಭ, ಭಾರತಕ್ಕಲ್ಲ. ಭಾರತ ಡೊನಾಲ್ಡ್ ಟ್ರಂಪ್ಗೆ ಡಿಪೆಂಡ್ ಆಗಿಲ್ಲ. ಸೊ ಈಗ ಟ್ರಂಪ್ ಕೂಡ ಸ್ವಲ್ಪ ನ್ಯೂಟ್ರಲ್ ಆಗಿದ್ದಾರೆ. ನರೇಂದ್ರ ಮೋದಿ ಅವರು ಕೂಡ ಸ್ವಲ್ಪ ಸಾಫ್ಟ್ ಆಗಿ ಅದನ್ನು ಹ್ಯಾಂಡಲ್ ಮಾಡಿದ್ದಾರೆ. ಸಂಪೂರ್ಣ ಶರಣಾಗತಿ ಅಲ್ಲದೇ ಇದ್ದರು, ಒಂದು ತೆಳು ಲೇಯರಲ್ಲಿ ಅಡ್ಡಿಪಡಿಸ್ತಾ ಇತ್ತು. ಒಂದು ಸ್ವಲ್ಪ ಗತ್ತು ಗಮ್ಮತ್ತಿನಲ್ಲೇ ರಿಯಾಕ್ಟ್ ಮಾಡಿರುವಂತಹದ್ದು ನರೇಂದ್ರ ಮೋದಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.